ಕೊಳ್ಳೇಗಾಲ ತಾಲೂಕಿನ ಪುಣ್ಯಕ್ಷೇತ್ರ ಮಂಟೆಸ್ವಾಮಿ ಶಿಷ್ಯರಾದ ಹೊನ್ನಯ್ಯ ಚೆನ್ನಯ್ಯ ನೆಲೆಸಿರುವಂತಹ ಪವಿತ್ರ ಕ್ಷೇತ್ರ ಕುರುಬನಕಟ್ಟೆ ಮಾರ್ಗಕ್ಕೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ಕೊಳ್ಳೇಗಾಲ ಕೆಎಸ್ಆರ್ಟಿಸಿ ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ನಾರಾಯಣಗೌಡರ ಬಣದ ಕೊಳ್ಳೇಗಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ ಅವರು ಮಾತನಾಡಿ, ಕುರುಬನಕಟ್ಟೆ ಕ್ಷೇತ್ರಕ್ಕೆ ಸೋಮವಾರ, ಶುಕ್ರವಾರ, ಭಾನುವಾರ ವಾರದ 3 ದಿನಗಳು ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆ ಮಾರ್ಗದಲ್ಲಿ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಭಕ್ತರು ಹಾಗೆ ಸಾರ್ವಜನಿಕರು ಗಂಟೆಗಟ್ಟಲೆ ಕಾದು ಖಾಸಗಿ ಆಟೋದಲ್ಲಿ ಪ್ರಯಾಣಿಸುವಂತಹ ಪರಿಸ್ಥಿತಿ ಇದೆ. ಅದು ಅಲ್ಲದೆ ಕುರುಬನಕಟ್ಟೆ ಕ್ಷೇತ್ರ ಲಕ್ಕರಸನಪಾಳ್ಯ, ಕೆಂಪನಪಾಳ್ಯ, ತಿಮ್ಮರಾಜೀಪುರ, ಜಕ್ಕಳ್ಳಿ, ಅರೇಪಾಳ್ಯ, ಹಿತ್ತಲದೊಡ್ಡಿ ಸೇರಿದಂತೆ 10 ಹಳ್ಳಿಗಳಿದ್ದು ಈ ಗ್ರಾಮಗಳಿಂದ ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರು ಪಟ್ಟಣಕ್ಕೆ ಹೋಗೋದಕ್ಕೆ ಬಸ್ಗಳ ವ್ಯವಸ್ಥೆ ಇಲ್ಲದೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಕುರುಬನಕಟ್ಟೆ ಮಾರ್ಗಕ್ಕೆ ಹೆಚ್ಚು ಬಸ್ಗಳನ್ನು ನಿಯೋಜಿಸುವಂತೆ ಒತ್ತಾಯಿಸಿ ಕೊಳ್ಳೇಗಾಲ ಡಿಪೋ ವ್ಯವಸ್ಥಾಪಕರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಒಂದು ವೇಳೆ ಕರವೇ ಮನವಿಗೆ ಸ್ಪಂದಿಸಿ ಕುರುಬನಕಟ್ಟೆ ಮಾರ್ಗಕ್ಕೆ ಬಸ್ಗಳನ್ನು ನಿಯೋಜಿಸುವುದಕ್ಕೆ ತಾರತಮ್ಯವನ್ನ ಮಾಡಿದ್ರೆ ಕರವೇ ರಾಜ್ಯಾಧ್ಯಕ್ಷರು ಹಾಗೆ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಡಿಪೋ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಅಭಿಷೇಕ್, ಇರ್ಫಾನ್ ಅಲಿ ಖಾನ್, ನವೀನ್, ಮಹಾದೇವಸ್ವಾಮಿ, ತೌಶಿಫ್ ಖಾನ್ ಹಾಗೆ ಸಂಘದ ಸದಸ್ಯರು ಉಪಸ್ಥಿತರಾಗಿದ್ದರು. ಈ ದಿನ ಕುರುಬನಕಟ್ಟೆ ಮಠಕ್ಕೆ ಬಸ್ ವ್ಯವಸ್ಥೆ ಇಲ್ಲ ಅಂತೇಳಿ ಮನವಿ ಪತ್ರನ ಕರ್ನಾಟಕ ರಾಜ್ಯ ರಸ್ತೆ ನಿಗಮಕ್ಕೆ ತಲುಪಿಸಿದ್ದೀವಿ ಇವತ್ತು. ಹಾಗೂ ಶಾಲೆ ಮಕ್ಕಳಿಗಾಗಲಿ ಮತ್ತು ವೃದ್ಧರಿಗಾಗಲಿ ನಮ್ಮ ಕೊಳ್ಳೇಗಾಲಕ್ಕೆ ಬರೋಕ್ಕೆ ತೊಂದರೆ ಆಗುತ್ತೆ. ಆ ರಸ್ತೆಗೆ ಕುರುಬನಕಟ್ಟೆ ಮಠಕ್ಕೆ ಬಸ್ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿರೋಂಥ ಜನಗಳಿಗಾಗ್ಬಿಡು ಮತ್ತು ಭಕ್ತಾದಿಗಳಿಗಾಗಲಿ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಈ ದಿನ ನಮ್ಮ ಒಂದು ಮನವಿ ಪತ್ರವನ್ನು ತಲುಪಿಸಿದ್ದೀವಿ. ಇವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರು ಬಣ ಈ ದಿನ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಮಂಡಳಿಗೆ ಘಟಕಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ವಿಚಾರ ಏನಂದರೆ ಕೊಳ್ಳೇಗಾಲದಿಂದ ಕುರುಬನಕಟ್ಟೆ ಮಠಕ್ಕೆ ಹೋಗುವಂಥ ದಾರಿಯಲ್ಲಿ ಬಸ್ಗಳಾಗಲಿ ಮತ್ತೊಂದಾಗಲಿ ಮಾಡಿಲ್ಲ ಇವರು. ಅದ್ರ ಬಗ್ಗೆ ಆಟೋದಲ್ಲಿ ಹೋಗಬೇಕು, ಅನಾಹುತಗಳು ತುಂಬ ಆಗ್ತಾ ಇದ್ದಾವೆ ರೋಡಲ್ಲಿ. ಅದೇ ಉದ್ದೇಶವಾಗಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮೆಹಬೂಬ್ ಪಾಷಾ ಅವರು ಕರ್ಕೊಂಡೋಗಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅಲ್ಲಿಗೆ ಸೋಮವಾರ ಶುಕ್ರವಾರ ಸಾವಿರಾರು ಜನ ಬರೋಂಥ ಸ್ಥಳ, ಐತಿಹಾಸಿಕ ಸ್ಥಳ ಅದು ಕುರುಬನಕಟ್ಟೆ ಮಠ. ಅದು ಹಾಗೂ ಅಲ್ಲಿಗೆ ಹೋಗುವಂಥ ರಸ್ತೆಯಲ್ಲಿ ಸುಮಾರು ಹಲವಾರು ಗ್ರಾಮಗಳಿದ್ದೇವೆ. ಅಲ್ಲಿ ಆ ಗ್ರಾಮಗಳಿಗೂ ಮತ್ತು ಶಾಲೆ ಮಕ್ಕಳಿಗೂ ಹಾಗೂ ವೃದ್ಧರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಈ ಬಸ್ಗಳನ್ನ ವ್ಯವಸ್ಥೆ ಮಾಡಿಕೊಟ್ರೆ ಅಂತೇಳಿ ಇವತ್ತು ಮನವಿ ಪತ್ರ ಸಲ್ಲಿಸಿದ್ವಿ. ನಾಳೆ ದಿನ ಇವರೇನಾದ್ರು ನಮಗೆ ಅಲ್ಲಿಗೆ ಒಂದು ಉದ್ದೇಶಪರವಾಗಿ ಇಟ್ಕೊಂಡು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ದಿನ ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಮಾಧ್ಯಮರು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.